ರಾಜೀನಾಮೆ ಆಟಕ್ಕೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಏಕಾಏಕಿ ಇಂದೋರ್ಗೆ ಹಾರಿದ್ದೇಕೆ ರಾಜ್ಯಪಾಲರ ಅನುಪಸ್ಥಿತಿಯಲ್ಲೂ ಕೂಡ ರಾಜೀನಾಮೆ ನೀಡಬಹುದೇ? ಸಿಎಂ ಸಿದ್ದರಾಮಯ್ಯ ಮುಂದೆ ಇದೇ ಒಂದೇ ಒಂದು ಆಯ್ಕೆ. ರಾಜ್ಯಪಾಲರು ಕೇಂದ್ರ ಸ್ಥಾನದಲ್ಲಿ ಇಲ್ದಿದ್ರೂ ಕೂಡ ರಿಸೈನ್ ಮಾಡಬಹುದು. ಮುಖ್ಯಮಂತ್ರಿಗಳು ರಾಜೀನಾಮೆ ಪತ್ರವನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೇಳಿರುವಂತದ್ದು. ಸೊ ಲೋಕಸಭಾ ಭವನ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ನೀಡಬಹುದು. ಸೊ ಕೇವಲ ಪತ್ರ ತಲುಪಿದ ತಕ್ಷಣ ರಾಜೀನಾಮೆಗೆ ಫೈನಲೈಸ್ ಆಗುವಂಥದ್ದು. ಸೊ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿ ಬರಬೇಕು. ಇವತ್ತು ರಾತ್ರಿಯೇ ರಾಜ್ಯಪಾಲ ಗೆಹ್ಲೋಟ್ ವಾಪಸ್ ಆಗ್ತಾರೆ. ಇಂದು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಲೋಕಸಭಾ ಭವನಕ್ಕೆ ಸಾರ್ವತ್ರಿಕ ರಜೆ ಇದೆ. ರಾಜಕೀಯ ಬಿಕ್ಕಟ್ಟಿನ ಕಾರಣಕ್ಕೆ ಕರ್ತವ್ಯಕ್ಕೆ ಹಾಜರಾದಂತಹ ಅಧಿಕಾರಿಗಳು ರಾಜ್ಯಪಾಲರು ಕೇಂದ್ರ ಸ್ಥಾನದಲ್ಲಿ ಇಲ್ಲದಿದ್ರೂ ಕೂಡ ರಿಸೈನ್ ಮಾಡಬಹುದು, ಅವಕಾಶ ಇರುತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬಹುದು. ಸೊ ಪತ್ರವನ್ನ ಸಲ್ಲಿಸೋದಕ್ಕೆ ಅವಕಾಶ, ಲೋಕಭವನ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ನೀಡುವಂತಹ ಅವಕಾಶ ಇದೆ. ಕೇವಲ ಪತ್ರ ತಲುಪಿದ ತಕ್ಷಣ ರಾಜೀನಾಮೆ ಫೈನಲೈಸ್ ಆಗತ್ತೆ. ಅಂಗೀಕಾರವಾಗೋದಿಲ್ಲ. ರಾಜೀನಾಮೆ ಅಂಗೀಕರಿಸಿ ಅಂತ ಹೇಳ್ಬಿಟ್ಟು ಮತ್ತೆ ಗೆಹ್ಲೋಟ್ ಬಳಿ ಹೋಗಬೇಕಾಗತ್ತೆ. ಸೊ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿ ಬರಬೇಕು. ಇವತ್ತು ರಾತ್ರಿ ರಾಜ್ಯಪಾಲ ಗೆಹ್ಲೋಟ್ ವಾಪಸ್ ಬರ್ತಾರೆ. ಇಂದು ಬಕ್ರೀದ್ ಹಬ್ಬ ಇರೋದ್ರಿಂದಾಗಿ ಲೋಕಭವನಕ್ಕೆ ಸಾರ್ವತ್ರಿಕ ರಜೆ ಕೂಡ ಇದೆ. ಸೊ ರಾಜಕೀಯ ಬಿಕ್ಕಟ್ಟಿನ ಕಾರಣಕ್ಕಾಗಿ ಕರ್ತವ್ಯಕ್ಕೆ ಹಾಜರಾದಂತಹ ಅಧಿಕಾರಿಗಳು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಬೇಕಾಗತ್ತೆ. ಅವರ ಅನುಪಸ್ಥಿತಿಯಲ್ಲಿ ರಾಜೀನಾಮೆಯನ್ನ ಕೊಡೋದಕ್ಕೆ ಅವಕಾಶ ಕೂಡ ಇದೆ. ಲೋಕಭವನಕ್ಕೆ ಸಾರ್ವತ್ರಿಕ ರಜೆ ಇವತ್ತು ಬಕ್ರೀದ್ ಇರೋದ್ರಿಂದಾಗಿ ರಾಜಕೀಯ ಬಿಕ್ಕಟ್ಟಿನ ಕಾರಣಕ್ಕೆ ಕರ್ತವ್ಯಕ್ಕೆ ಅಧಿಕಾರಿಗಳು ಹಾಜರಾಗಿದ್ದಾರೆ ಕೂಡ. ಈ ಒಂದು ರಾಜೀನಾಮೆ ಆಟಕ್ಕೆ ನೋಡಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಏಕಾಏಕಿ ಇಂದೋರ್ಗೆ ಹಾರಿದ್ದೇಕೆ ರಾಜ್ಯಪಾಲರು ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆ. ಆದರೆ ಈ ಕಡೆ ಅಧಿಕಾರಿಗಳೆಲ್ಲರೂ ಪ್ರೆಸೆಂಟ್ ಇದ್ದಾರೆ. ಬಕ್ರೀದ್ ಆದರೂ ಕೂಡ ರಾಜಕೀಯ ಬಿಕ್ಕಟ್ಟಿನ ಮಧ್ಯೆ ಹಾಜರಾಗಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ರಾಜ್ಯಪಾಲರ ಒಂದು ಅನುಪಸ್ಥಿತಿಯಲ್ಲೂ ಕೂಡ ರಾಜೀನಾಮೆಗೆ ಅವಕಾಶ ಇದೆ. ಬಟ್ ಮನವಿಯನ್ನ ಮಾಡಬೇಕಾಗತ್ತೆ. ಇವತ್ತು ರೈಟೇನೆ ವಾಪಸ್ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಲೋಕಭವನ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಪತ್ರವನ್ನ ನೀಡುವಂತಹ ಅವಕಾಶ ಕೂಡ ಇರುವಂಥದ್ದು. ಕೇವಲ ಪತ್ರ ತಲುಪಿದ ತಕ್ಷಣ ರಾಜೀನಾಮೆ ಫೈನಲೈಸ್ ಆಗುವಾಗತ್ತೆ, ಅಂಗೀಕರಿಸಲಾಗತ್ತೆ. ರಾಜೀನಾಮೆ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿ ವಾಪಸ್ ಆಗಬೇಕು. ಸೊ ಇದಿಷ್ಟು ಪ್ರೊಸೀಜರ್ಸ್ ಇದೆ ರಾಜೀನಾಮೆಗೆ. ಕಾದು ನೋಡಬೇಕು, ಇವತ್ತೇ ಕೊಡ್ತಾರಾ ಅಥವಾ ಮತ್ತೇನಾದರೂ ಸಮಯಾವಕಾಶ ಕೇಳ್ತಾರಾ? DKಶಿ ಇವತ್ತೇ ಪಟ್ಟಕ್ಕೇರ್ತಾರಾ? ಅಧಿಕ ಮಾಸ ಇರೋದ್ರಿಂದಾಗಿ ಜ್ಯೋತಿಷಿಗಳನ್ನ ಕೇಳಿ ಅದಾದ ನಂತರ ಒಳ್ಳೆ ಮುಹೂರ್ತದಲ್ಲಿ ಪಟ್ಟಕ್ಕೇರ್ತಾರಾ? ಯಾರಿಗೂ ಒಲ್ದು ಬರುತ್ತೆ ಸ್ಥಾನ? ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ? ಏನು ಹೇಳ್ತಾರೆ ಸಿದ್ದರಾಮಯ್ಯ? ಮೌನ ಮುರಿತಾರಾ? ನಿನ್ನೆ ಹೈಕಮಾಂಡ್ ಹೇಳಿರುವಂತಹ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರಾ? ಇದೆಲ್ಲವೂ ಕೂಡ ನಮ್ಮ ಮುಂದೆ ಇರುವಂತಹ ಪ್ರಶ್ನೆಗಳು. ಕುತೂಹಲಕಾರಿಯಾದಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತಾ ಆಫ್ಟರ್ ಬ್ರೇಕ್ಫಾಸ್ಟ್ ಮೀಟಿಂಗ್? ಕಾದು ನೋಡಬೇಕು. ತಕ್ಷಣಕ್ಕೆ ರಾಜೀನಾಮೆ ಅಂಗೀಕಾರ ಆಗೋದಿಲ್ಲ. ರಾಜೀನಾಮೆ ಅಂಗೀಕರಿಸಿ ಅಂತ ಹೇಳ್ಬಿಟ್ಟು ಮತ್ತೆ ಗೆಹ್ಲೋಟ್ಗೆ ಮನವಿಯನ್ನ ಮಾಡಬೇಕಾಗತ್ತೆ. ನೋಡಿ ಎಷ್ಟೆಲ್ಲ ಟ್ವಿಸ್ಟ್ಗಳು ಸಿಗ್ತಾ ಇದೆ ರಾಜೀನಾಮೆಯ ವಿಚಾರವಾಗಿ. ಇದೆಲ್ಲ ಸ್ಟ್ರಾಟಜಿಸ್ ಅವರೇ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಅನ್ಸುತ್ತೆ. ಬಟ್ ಬಕ್ರೀದ್ ಹಬ್ಬ ಕೂಡ ಇದೆ, ಸಾರ್ವತ್ರಿಕ ರಜೆ ಕೂಡ ಇರುವಂಥದ್ದು. ಆದರೂ ಕೂಡ ಅಧಿಕಾರಿಗಳು ಪ್ರೆಸೆಂಟ್ ಇದ್ದಾರೆ. ರಾಜಕೀಯ ಬಿಕ್ಕಟ್ಟು ಅಂತ ಹೇಳ್ಬಿಟ್ಟು ಏಕಾಏಕಿ ಇಂದೋರ್ಗೆ ರಾಜ್ಯಪಾಲರು ಯಾಕೆ ಹೋದ್ರು ಅನ್ನುವಂತಹ ಪ್ರಶ್ನೆ ಕೂಡ ಮತ್ತೊಂದು ಕಡೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲೂ ಕೂಡ ರಾಜೀನಾಮೆಯನ್ನ ನೀಡಬಹುದು. ಸಿದ್ದರಾಮಯ್ಯ ಮುಂದೆ ಇದೆ ಒಂದೇ ಒಂದು ಆಯ್ಕೆ. ಇದೀಗ ರಾಜ್ಯಪಾಲರು ಕೇಂದ್ರ ಸ್ಥಾನದಲ್ಲಿ ಇಲ್ಲದಿರೋದ್ರಿಂದ ಆದರೂ ಕೂಡ ರಿಸೈನ್ ಮಾಡುವಂತಹ ಅವಕಾಶ ಇದೆ. ಲೋಕಭವನ ವಿಶೇಷ ಕಾರ್ಯದರ್ಶಿಗೆ ಆ ಪತ್ರವನ್ನ ನೀಡಬಹುದು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಆಗಿರುತ್ತೆ. ಸೊ ಈಗಲೂ ಕೂಡ ಅವಕಾಶ ಇದೆ. ಬಟ್ ಅವರ ಬಳಿ ಮನವಿಯನ್ನ ಮಾಡಬೇಕು. ರಾಜೀನಾಮೆ ಅಂಗೀಕರಿಸಿ ಮತ್ತೆ ಅಂತ ಹೇಳ್ಬಿಟ್ಟು ಗೆಹ್ಲೋಟ್ಗೆ ಮನವಿಯನ್ನ ಮಾಡಬೇಕಾಗತ್ತೆ. ಅದಾದ ನಂತರ ಎಲ್ಲವೂ ಕೂಡ ಫೈನಲೈಸ್ ಆಗುವಂಥದ್ದು. ಇವತ್ತು ರಾತ್ರಿ ವಾಪಸ್ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ.
ಬಕ್ರೀದ್ ಹಬ್ಬ ಹಿನ್ನೆಲೆ ಲೋಕಭವನಕ್ಕೆ ಸಾರ್ವತ್ರಿಕ ರಜೆ ಕೂಡ ಇರುವಂಥದ್ದು.